ಭಾರತದ ರಾಜಕೀಯದಲ್ಲಿ ಟ್ರಬಲ್ ಶೂಟರ್ ಎಂದೇ ಖ್ಯಾತಿಯಾಗಿರುವ ಕನಕಪುರದ ಬಂಡೆ ಎಂದೇ ಕರೆಯಲ್ಪಡುವ ಡಿ.ಕೆ. ಶಿವಕುಮಾರ್ ಅವರು ಇಂದು ರಾಜ್ಯದ ಅತ್ಯಂತ ಶ್ರೀಮಂತ ನಾಯಕರಲ್ಲಿ, ಶಕ್ತಿಶಾಲಿ ನಾಯಕರಲ್ಲಿ ಒಬ್ಬರು, ತಳಮಟ್ಟದ ಕಾರ್ಯಕರ್ತರಾಗಿ ರಾಜಕೀಯವನ್ನು ಆರಂಭಿಸಿ ಇಂದು ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕುಂತಿರುವ ಇವರ ರಾಜಕೀಯ ಪಯಣವು ಯಾವುದೇ ಒಂದು ರೋಚಕ ಪಯಣಕ್ಕಿಂತ ಕಮ್ಮಿ ಇಲ್ಲ. ಆದರೆ ಈ ಯಶಸ್ಸಿನ ದಾರಿ ಅಷ್ಟು ಸುಲಭವಾಗಿರಲಿಲ್ಲ. ಒಂದು ಕಡೆ ತಂತ್ರ ಪ್ರತಿತಂತ್ರಗಳ ಚಾಣಕ್ಯ ರಾಜಕಾರಣ, ಮತ್ತೊಂದು ಕಡೆ ಸದಾ ಬೆನ್ನಿಗಂಟಿರುವ ವಿವಾದಗಳು. ಅದರಲ್ಲೂ ವಿಶೇಷವಾಗಿ ಇವರ ಆರಂಭಿಕ ದಿನಗಳಲ್ಲಿ ಬೆಂಗಳೂರಿನ ಅಂಡರ್ ವರ್ಲ್ಡ್ ಅಥವಾ ಭೂಗತ ಲೋಕದ ಜೊತೆಗೆ ಇವರ ಹೆಸರನ್ನ ಜೋಡಿಸಿ ಕೇಳಿಬಂದ ಆರೋಪಗಳು ಇಂದಿಗೂ ರಾಜಕೀಯ ವಲಯದಲ್ಲಿ, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಲೇ ಇವೆ. ತಮ್ಮ ಮೇಲಿನ ಈ ಭೂಗತ ಲೋಕದ ಲಿಂಕ್ಗಳ ಆರೋಪದ ಬಗ್ಗೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ರು, ಮಾಧ್ಯಮಗಳ ಮುಂದೆ ಇವರು ನೀಡಿದ್ದ ಆ ಬಿಗ್ ಸ್ಟೇಟ್ಮೆಂಟ್ಗಳು ಯಾವುದು, ಕೊತ್ವಾಲ್ ರಾಮಚಂದ್ರ ಮತ್ತು ಜಯರಾಜ್ ಕಾಲದ ಬೆಂಗಳೂರು ಭೂಗತ ಜಗತ್ತಿನ ಕರಾಳ ನೆರಳಿನಿಂದ ಹೊರಬಂದು ಇವರು ಇಡೀ ರಾಜ್ಯ ರಾಜಕಾರಣವನ್ನೇ ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದದ್ದಾದ್ರೂ ಹೇಗೆ? ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಹಿನ್ನೆಲೆ ಹಾಗೂ ಅಂಡರ್ ವರ್ಲ್ಡ್ ಲಿಂಕ್ನ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ, ಕರ್ನಾಟಕ ಅಷ್ಟೇ ಅಲ್ಲ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಸಂಘಟನಾತ್ಮಕ ಹಾಗೂ ಬಿಕ್ಕಟ್ಟು ನಿವಾರಕ ಅಂದ್ರೆ ಟ್ರಬಲ್ ಶೂಟರ್ ನಾಯಕನೆಂದೇ ಗುರುತಿಸಿಕೊಂಡಿರುವ ದೊಡ್ಡ ಹಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್, ಡಿ.ಕೆ. ಶಿವಕುಮಾರ್ ಅವರು ಜೂನ್ 3ರಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುವ ಮೂಲಕ ತಮ್ಮ 4 ದಶಕಗಳ ರಾಜಕೀಯ ಹೋರಾಟದ ಅತ್ಯುನ್ನತ ಶಿಖರವನ್ನು ತಲುಪಿದರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯ ನಂತರ ಅಧಿಕಾರ ಹಂಚಿಕೆ ಒಪ್ಪಂದದ ಅನುಷ್ಠಾನವು ಇವರನ್ನ ಆಡಳಿತದ ಚುಕ್ಕಾಣಿ ಹಿಡಿಯುವಂತೆ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಂಘಟಕರಾಗಿ, ಸಂಪನ್ಮೂಲ ಕ್ರೋಢೀಕರಿಸುವವರಾಗಿ ಮತ್ತು ದೆಹಲಿ ಹೈಕಮಾಂಡ್ನ ಅತ್ಯಂತ ನಿಕಟವರ್ತಿಯಾಗಿ ಬೆಳೆದಿರುವ ಇವರ ರಾಜಕೀಯ ದಾರಿಯು ಸುಲಭವಾಗಿ ಏನೂ ಇರಲಿಲ್ಲ. ಸ್ನೇಹಿತರೆ, ಮೇ 15, 1962ರಂದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕೃಷಿ ಕುಟುಂಬವೊಂದರಲ್ಲಿ ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಗಳಿಗೆ ಜನಿಸಿದ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಮುಖಂಡರಾಗಿದ್ದಾರೆ. ಇವರ ಸಹೋದರ ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾಗಿದ್ದು, ಕನಕಪುರ ಭಾಗದಲ್ಲಿ ಕೃಷಿ, ಸಹಕಾರ ಮತ್ತು ಶಿಕ್ಷಣ ಸಂಸ್ಥೆಗಳ ಮೂಲಕ ಬಲವಾದ ನೆಟ್ವರ್ಕ್ ಅನ್ನು ಹೊಂದಿದ್ದಾರೆ. ರಾಜಕೀಯ ಪ್ರಭಾವದ ಜೊತೆಗೆ ಇವರು ಭಾರತದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರು 2023ರ ವಿಧಾನಸಭಾ ಚುನಾವಣೆಯ ಅಫಿಡವಿಟ್ನಲ್ಲಿ ಘೋಷಿಸಿಕೊಂಡಿರುವ ಸ್ವತ್ತುಗಳು ಇವರ ಆರ್ಥಿಕ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತವೆ. ಇವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುವ ಮೂಲಕ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಪಯಣವು ಅತ್ಯಂತ ಕಠಿಣವಾದ ರಾಜಕೀಯ ಸ್ಪರ್ಧೆಗಳ ಮೂಲಕ ಆರಂಭವಾಯಿತು. 1985ರಲ್ಲಿ ತಮ್ಮ ಕೇವಲ 23-24ನೇ ವಯಸ್ಸಿನಲ್ಲಿಯೇ ಜನತಾದಳದ ದಿಗ್ಗಜ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ವಿರುದ್ಧ ಸಾತನೂರು ಕ್ಷೇತ್ರದಲ್ಲಿ ಕಣಕ್ಕಿಳಿದು ಸೋಲನ್ನಪ್ಪಿದ ಡಿ.ಕೆ. ಶಿವಕುಮಾರ್ ಅವರು ನಂತರದ ದಿನಗಳಲ್ಲಿ ಆ ಭಾಗದಲ್ಲಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದ್ರು. 1989ರಲ್ಲಿ ಮೊದಲ ಬಾರಿಗೆ ಶಾಸನಸಭೆ ಪ್ರವೇಶಿಸಿದ ಇವರು ಸತತ 8 ಬಾರಿ ವಿಧಾನಸಭಾ ಚುನಾವಣೆಗಳಲ್ಲಿ ಗೆಲುವನ್ನ ಕಾಣ್ತಾರೆ. ಅಪರೂಪದ ದಾಖಲೆಯನ್ನ ಹೊಂದಿದ್ದಾರೆ. ಇನ್ನು ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಕೇವಲ ಕರ್ನಾಟಕದ ರಾಜಕೀಯಕ್ಕಷ್ಟೇ ಸೀಮಿತವಾಗಿರದೆ ರಾಷ್ಟ್ರೀಯ ಕಾಂಗ್ರೆಸ್ ಪಾಲಿಗೆ ಟ್ರಬಲ್ ಶೂಟರ್ ಎನ್ನುವ ವರ್ಚಸ್ಸನ್ನ ಗಳಿಸಿಕೊಂಡಿದ್ದಾರೆ. ಇವರ ಕಾರ್ಯತಂತ್ರಗಳು ಪಕ್ಷದ ಪ್ರಮುಖ ನಾಯಕರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರೊಂದಿಗೆ ಇವರ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಇವರ ಸಂಘಟನಾ ಶಕ್ತಿಯು ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನಗೊಂಡಿದ್ದು 2002ರ ಮಹಾರಾಷ್ಟ್ರ ರಾಜಕೀಯ ಬಿಕ್ಕಟ್ಟಿನ ಅವಧಿಯಲ್ಲಿ ಆಗಿನ ಮುಖ್ಯಮಂತ್ರಿ ವಿಲಾಸ್ ರಾವ್ ದೇಶ್ಮುಖ್ ಸರ್ಕಾರವನ್ನ ಪತನದ ಅಂಚಿನಿಂದ ರಕ್ಷಿಸಲು ಮಹಾರಾಷ್ಟ್ರದ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿನ ರೆಸಾರ್ಟ್ಗಳಿಗೆ ಕರೆತಂದು ಯಶಸ್ವಿ ಸಂರಕ್ಷಣೆ ನೀಡುವ ಮೂಲಕ ಇವರು ಹೈಕಮಾಂಡ್ ವಿಶ್ವಾಸವನ್ನ ಗಳಿಸಿದರು. ಇದಾದ ನಂತರ ಇವರ ಅತ್ಯಂತ ಜಿದ್ದಿನ ಹೋರಾಟ ಕಂಡುಬಂದಿದ್ದು 2017ರ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ಅವರ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ತರಲು ನಡೆದ ಪ್ರಯತ್ನಗಳನ್ನು ಹತ್ತಿಕ್ಕಲು ಗುಜರಾತ್ನ 42 ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಇರಿಸಿ ರಕ್ಷಿಸಿದ್ರು. ಆ ಸಮಯದಲ್ಲಿ ಇವರ ಮೇಲಾದ ಭಾರಿ ಆದಾಯ ತೆರಿಗೆ ದಾಳಿಗಳ ನಡುವೆಯೂ ಶಾಸಕರನ್ನ ಒಗ್ಗಟ್ಟಾಗಿ ಹಿಡಿದಿಟ್ಟುಕೊಂಡಿದ್ದು ಇವರ ಸಂಘಟನಾ ಬಲಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ನಂತರ 2019ರಲ್ಲಿ ಅಕ್ರಮ
ಹಣ ವರ್ಗಾವಣೆ ಪ್ರಕರಣದ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದಿಂದ ಅಂದರೆ ಇಡಿಯಿಂದ ಬಂಧನಕ್ಕೊಳಗಾಗಿ 50 ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿದ್ದ ಸಂದರ್ಭದಲ್ಲೂ ಸೋನಿಯಾ ಗಾಂಧಿಯವರು ವೈಯಕ್ತಿಕವಾಗಿ ಭೇಟಿ ನೀಡಿ ಧೈರ್ಯವನ್ನ ತುಂಬಿದ್ರು. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಬೆಳೆಸಿದಂತಹ ಗಡ್ಡ ಮತ್ತು ಸಾರ್ವಜನಿಕ ಬೆಂಬಲವು ಇವರ ಜನಪ್ರಿಯತೆಯನ್ನ ಮತ್ತಷ್ಟು ಹೆಚ್ಚಿಸಿತು. 2022ರ ಮೇಕೆದಾಟು ಪಾದಯಾತ್ರೆಯು ಇವರ ಸಾರಥ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೊಸ ಚೈತನ್ಯವನ್ನ ತುಂಬಿ 2023ರ ಭರ್ಜರಿ ಯಶಸ್ಸಿಗೆ ಪ್ರಬಲ ಅಡಿಪಾಯವನ್ನ ಹಾಕ್ತು. ಇನ್ನು ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರ ಸುದೀರ್ಘ ರಾಜಕೀಯ ಬೆಳವಣಿಗೆಯ ಜೊತೆಗೆ ಇವರ ವಿರೋಧಿಗಳು ಇವರ ಮೇಲೆ ಬೆಂಗಳೂರು ಭೂಗತ ಜಗತ್ತಿನ ಲಿಂಕ್ ಆರೋಪಗಳನ್ನ ನಿರಂತರವಾಗಿ ಹೊರಿಸುತ್ತಾ ಬಂದಿದ್ದಾರೆ. ಈ ಆರೋಪಗಳ ಮೂಲ 1970 ಮತ್ತು 1980ರ ದಶಕದ ಬೆಂಗಳೂರಿನ ಕರಾಳ ಭೂಗತ ಇತಿಹಾಸಕ್ಕೆ ಹೋಗಿ ತಲುಪುತ್ತೆ. ಅಂದಿನ ಬೆಂಗಳೂರು ಭೂಗತ ಲೋಕವು ಎಂಪಿ ಜಯರಾಜ್, ಕೊತ್ವಾಲ್ ರಾಮಚಂದ್ರ ಮತ್ತು ಆಯಲ್ ಕುಮಾರ್ ಎಂಬ ಮೂವರು ನಾಲಾಯಕ ವ್ಯಕ್ತಿಗಳ ನಿಯಂತ್ರಣದಲ್ಲಿತ್ತು. ಇವರ ಪೈಕಿ ಕೊತ್ವಾಲ್ ರಾಮಚಂದ್ರ ಮೂಲತಃ ಶಿವಮೊಗ್ಗದವನಾಗಿದ್ದು ಭಾರತೀಯ ನೌಕಾಪಡೆಯಲ್ಲಿ ಕೆಲಸ ಮಾಡಿ ಹಿಂದಿರುಗಿದ್ದ ದೈತ್ಯಕಾಯದ ವ್ಯಕ್ತಿಯಾಗಿದ್ದನು. ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಒಡನಾಡಿಯಾಗಿದ್ದ ಎಂಡಿ ನಾಗರಾಜ್ ರಾಜಕೀಯ ಪ್ರಭಾವದ ನೆರವಿನಿಂದ ಜಯರಾಜ್ ಬೆಳೆದಿದ್ದರೆ ಕೊತ್ವಾಲ್ ರಾಮಚಂದ್ರನು ನಂತರದ ದಿನಗಳಲ್ಲಿ ರಾಜಕೀಯ ವಲಯದಲ್ಲಿ ಬಲವಾಗಿ ಗುರುತಿಸಿಕೊಂಡನು. ಅಂದಿನ ಕಾಲೇಜು ಕ್ಯಾಂಪಸ್ಸುಗಳು ರಾಜಕೀಯ ಪಕ್ಷಗಳ ಸ್ನಾಯುಬಲ ಮತ್ತು ಜಾತಿಯ ಮುಖಾಮುಖಿಗಳಿಗೆ ತರಬೇತಿ ಕೇಂದ್ರಗಳಾಗಿದ್ವು. ಕೊತ್ವಾಲ್ ರಾಮಚಂದ್ರ ಹಫ್ತಾ ವಸೂಲಿ, ಸುಲಿಗೆ ಹಾಗೂ ತನ್ನ ವಿರೋಧಿಗಳ ಮೇಲೆ ಮಚ್ಚುಗಳಿಂದ ಭೀಕರ ದಾಳಿ ನಡೆಸಿ ನಗರದಲ್ಲಿ ಭಯವನ್ನ ಹುಟ್ಟಿಸಿದ್ದ 1986ರಲ್ಲಿ ಎದುರಾಳಿ ಗ್ಯಾಂಗಿನಿಂದ ಕೊತ್ವಾಲ್ ಹತ್ಯೆಯಾಗುವವರೆಗೂ ಆತನ ಹಾವಳಿ ಮುಂದುವರೆದಿತ್ತು. ಇನ್ನು ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು 1980ರ ದಶಕದ ಆರಂಭದಲ್ಲಿ ತಮ್ಮ 18ನೇ ವಯಸ್ಸಿನಲ್ಲಿಯೇ ಕಾಲೇಜು ವಿದ್ಯಾರ್ಥಿ ಸಂಘಟನೆ ಮತ್ತು ಯುವ ಕಾಂಗ್ರೆಸ್ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿದ್ರು. ಅದೇ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ತೀವ್ರ ಪ್ರಭಾವ ಹೊಂದಿದ್ದ ಕೊತ್ವಾಲ್ ರಾಮಚಂದ್ರನ ಸಂಪರ್ಕಕ್ಕೆ ಇವರು ಬಂದಿದ್ರು ಎಂಬುವುದು ಇತಿಹಾಸದ ದಾಖಲೆಗಳಲ್ಲಿದೆ. ಇವರ ಸಂಘಟನಾತ್ಮಕ ಶೈಲಿ ಮತ್ತು ಆಕ್ರಮಣಕಾರಿ ವರ್ತನೆಯು ಅಂದಿನ ಹಿರಿಯ ನಾಯಕರ ಗಮನವನ್ನ ಸೆಳೆದಿತ್ತು. ಯುವ ಕಾಂಗ್ರೆಸ್ ಅವಧಿಯಲ್ಲಿ ಇವರ ತೀವ್ರಗಾಮಿ ನಡವಳಿಕೆಯನ್ನು ವಿರೋಧಿಸಿ ಅಂದಿನ ಓರ್ವ ಸಂಸದರು ದೆಹಲಿಯಲ್ಲಿ ರಾಜೀವ್ ಗಾಂಧಿ ಅವರಿಗೆ ದೂರನ್ನ ನೀಡಿ ಡಿ.ಕೆ. ಶಿವಕುಮಾರ್ ಅಪಾಯಕಾರಿ ವ್ಯಕ್ತಿಯಾಗಿದ್ದು ಸದಾ ಚಾಕುವನ್ನ ಜೊತೆಯಲ್ಲಿ ಇಟ್ಟುಕೊಂಡಿರುತ್ತಾನೆ ಎಂದು ಆರೋಪಿಸಿದ್ರು. ಆದರೆ ರಾಜೀವ್ ಗಾಂಧಿಯವರು ಈ ದೂರನ್ನ ಗಂಭೀರವಾಗಿ ಪರಿಗಣಿಸದೆ ತಮ್ಮದೇ ಆದ ಮೂಲಗಳಿಂದ ಮಾಹಿತಿಯನ್ನ ಪಡೆದು ದೂರು ನೀಡಿದ್ದ ಸಂಸದರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದರಂತೆ. ಇನ್ನು ಅಗ್ನಿ ಶ್ರೀಧರ್ ಹಾಗೂ ಇತರ ಹಳೆಯ ಭೂಗತ ಲೋಕದ ವಿಶ್ಲೇಷಕರು ತಮ್ಮ ಬರವಣಿಗೆ ಹಾಗೂ ಸಂದರ್ಶನಗಳಲ್ಲಿ ಡಿ.ಕೆ. ಶಿವಕುಮಾರ್ ರೌಡಿ ಕೊತ್ವಾಲ್ನ ನೆಚ್ಚಿನ ಶಿಷ್ಯನಾಗಿದ್ದ ಎಂಬ ಮಾತುಗಳನ್ನ ತಳ್ಳಿ ಹಾಕಿದರಾದ್ರೂ ವಿರೋಧ ಪಕ್ಷಗಳು ಈ ಹಳೆಯ ಸಂಪರ್ಕವನ್ನ ಇಂದಿಗೂ ಸಾರ್ವಜನಿಕ ದಾಳಿಗೆ ಬಳಸಿಕೊಳ್ತಾರೆ. ಇನ್ನು ಸ್ನೇಹಿತರೆ, ತಮ್ಮ ಮೇಲೆ ಕೇಳಿಬಂದಿರುವ ಭೂಗತ ಲೋಕದ ನಂಟು, ರೌಡಿ ಶೀಟರ್ ಪಟ್ಟಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ಆರೋಪಗಳಿಗೆ ಡಿ.ಕೆ. ಶಿವಕುಮಾರ್ ಅವರು ವಿವಿಧ ಸಂದರ್ಭಗಳಲ್ಲಿ ಅತ್ಯಂತ ತೀಕ್ಷ್ಣವಾಗಿ ಹಾಗೂ ನೇರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.